ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ಸೊ ಇವತ್ತಿನ ವಿಡಿಯೋದಲ್ಲಿ ಬೋರ್ಡ್ ಎಕ್ಸಾಮ್ ಕೆಟಾಲಿಸ್ಟ್ ನಂಬರ್ 13 ಅನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ನಂಬರ್ ಆಲ್ರೆಡಿ 12 ವಿಡಿಯೋಗಳು ಈ ಒಂದು ಸೀರೀಸಲ್ಲಿ ಮುಗಿದಿದೆ. ಎಲ್ಲದೂ ಕೂಡ ನಿಮ್ಮ ಬೋರ್ಡ್ ಎಕ್ಸಾಮಿಗೆ ಹೆಲ್ಪ್ ಆಗುವಂಥದ್ದೇ ಇದೆ. ಪ್ಲೀಸ್ ಗೋ ಥ್ರೂ ಆಲ್ ದೋಸ್ ವಿಡಿಯೋಸ್. ಸೊ ಇಲ್ಲಿ ನೇಮ್ಡ್ ರಿಯಾಕ್ಷನ್ ಕಾರ್ಬಾಕ್ಸಿಲಿಕ್ ಆಸಿಡ್ ಆ್ಯಂಡ್ ಅಮೈನ್ಸ್ ಅನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಹಿಂದಿನ ವಿಡಿಯೋದಲ್ಲಿ ಅಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್ ಅನ್ನು ಡಿಸ್ಕಸ್ ಮಾಡಿದ್ದೆ. ಸೊ ಅದಕ್ಕೂ ಹಿಂದೆ ಆಲ್ಕೋಹಾಲ್ ಫಿನಾಲ್ಸ್ ಈಥರ್ಸ್ ಆ್ಯಂಡ್ ಹ್ಯಾಲೋಲ್ಕೇನ್ಸ್ ಆ್ಯಂಡ್ ಹ್ಯಾಲೋರಿನ್ಸ್ ಅಲ್ಲಿ ಡಿಸ್ಕಸ್ ಮಾಡಿದ್ದೆ. ಸೊ ಇಲ್ಲಿಗೆ ಬೋರ್ಡ್ ಎಕ್ಸಾಮ್ ಕೆಟಾಲಿಸ್ಟ್ ಸೀರೀಸಲ್ಲಿ ನೇಮ್ಡ್ ರಿಯಾಕ್ಷನ್ ಸೀರೀಸ್ 4 ವಿಡಿಯೋಸ್ಗಳು ಕಂಪ್ಲೀಟ್ ಆದಂಗೆ ಆಗ್ತದೆ. ಸೊ ಇವತ್ತು ಕಾರ್ಬಾಕ್ಸಿಲಿಕ್ ಆಸಿಡ್ ಆ್ಯಂಡ್ ಅಮೈನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣಂತೆ. ಕಾರ್ಬಾಕ್ಸಿಲಿಕ್ ಆಸಿಡಲ್ಲಿ ನೋಡಿ ಇಂಪಾರ್ಟೆಂಟ್ ರಿಯಾಕ್ಷನ್ ಅಂದರೆ ಫಸ್ಟ್ ಒನ್ HVZ ರಿಯಾಕ್ಷನ್. ಇದು ನನ್ನ ಪ್ರಕಾರ ಈ ವರ್ಷಕ್ಕೆ ತ್ರಿಬಲ್ ಸ್ಟಾರ್ ರಿಯಾಕ್ಷನ್. ಸೊ ಯಾಕಂತಂದರೆ ಕಾರ್ಬಾಕ್ಸಿಲಿಕ್ ಆಸಿಡ್ಡಿಂದನೇ ಸಪ್ರೇಟಾಗಿ ನಮಗೆ 5 ಮಾರ್ಕ್ಸ್ ಕ್ವಶನ್ ಕೇಳಬೇಕು. ಸೊ ಅದಕ್ಕೆ ಏನು ಮಾಡಿದ್ದೀನಿ, ಇದರಲ್ಲಿ HVZ ರಿಯಾಕ್ಷನ್ ಜೊತೆ ಒಂದೇ ನೇಮ್ ರಿಯಾಕ್ಷನ್ ಇರೋದು. ಆ್ಯಕ್ಚುಲಿ ಸಮ್ ಇಂಪಾರ್ಟೆಂಟ್ ರಿಯಾಕ್ಷನ್ಸ್ ಅಂತೇಳಿ ಐ ಹ್ಯಾವ್ ಟೇಕನ್ ಎಸ್ಟ್ರಿಫಿಕೇಷನ್ ರಿಯಾಕ್ಷನ್ ವಿತ್ ಅಮೋನಿಯಾ, ಡಿಕಾರ್ಬಾಕ್ಸಿಲೇಷನ್ ರಿಯಾಕ್ಷನ್ ಆ್ಯಂಡ್ ಗ್ರಿಗ್ನಾರ್ಡ್ ರಿಯೇಜೆಂಟ್ ವಿತ್ CO2 ಕೂಡ ತೊಗೊಂಡಿದ್ದೀನಿ. ಸೊ ದೆನ್ ಅಮೈನ್ಸಲ್ಲಿ ಏನು ಡಿಸ್ಕಸ್ ಮಾಡೋಣಂತೆ, ಗ್ಯಾಬ್ರಿಯಲ್ ಥ್ಯಾಲಿಮೈಡ್ ಸಿಂಥಸಿಸ್, ಹಾಫ್ಮನ್ ಡಿಗ್ರೇಡೇಷನ್ ರಿಯಾಕ್ಷನ್, ಕಾರ್ಬೈಲ್ ಅಮೈನ್ ರಿಯಾಕ್ಷನ್ ಆ್ಯಂಡ್ ಡೈಸೋಟೈಸೇಷನ್ ರಿಯಾಕ್ಷನ್ ಡಿಸ್ಕಸ್ ಮಾಡೋಣಂತೆ. ಅಮೈನ್ಸ್ ಚಾಪ್ಟರ್ ಅಂತ ಬಂದಾಗ ಇದರಲ್ಲೂ ಒಂದು 5 ಮಾರ್ಕ್ಸ್ ಕ್ವಶನ್ನ ಕೇಳ್ತಾರೆ. ನನ್ನ ಪ್ರಕಾರ ಈ ವರ್ಷ ಕೇಳಬೇಕಾಗಿರುವಂಥದ್ದು, ಸೊ ಹಾಫ್ಮನ್ ಡಿಗ್ರೇಡೇಷನ್ ರಿಯಾಕ್ಷನ್ನು ಕೂಡ 2 ಸ್ಟಾರನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಕಾರ್ಬೈಲ್ ಅಮೈನ್ ರಿಯಾಕ್ಷನ್ ಈ ವರ್ಷ ನನ್ನ ಪ್ರಕಾರ 3 ಸ್ಟಾರ್ ಕೊಡೋದಕ್ಕೆ ಇಷ್ಟಪಡ್ತೀನಿ, ಅಂದರೆ ಇಂಪಾರ್ಟೆಂಟ್ ರಿಯಾಕ್ಷನ್ ಅಂಥೇಳಿ. ಸೊ ಫಸ್ಟು ಕಾರ್ಬಾಕ್ಸಿಲಿಕ್ ಆಸಿಡ್ ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡೋಣಂತೆ. ಸೊ HVZ ರಿಯಾಕ್ಷನ್ ಅಂತಂದರೆ ಹೆಲ್ ವೊಲಾರ್ಡ್ ಜೆಲೆನ್ಸ್ಕೈ ರಿಯಾಕ್ಷನ್ ಅಂತ ಕರಿತೀವಿ ನಾವು. ಸೊ ವೆನ್ ಅ ಕಾರ್ಬಾಕ್ಸಿಲಿಕ್ ಆಸಿಡ್ ಇಸ್ ಕಂಟೈನಿಂಗ್ ಅಲ್ಫಾ ಹೈಡ್ರೋಜನ್ ಒನ್ಸ್ ಅಗೇನ್ ಅಲ್ಫಾ ಹೈಡ್ರೋಜನ್ ಅಂದರೆ ಏನು, ಕಾರ್ಬಾಕ್ಸಿಲಿಕ್ ಆಸಿಡ್ ಗ್ರೂಪ್ ಅಂದರೆ ಇದು COOH. ಇದಕ್ಕೆ ಏನು ಇಲ್ಲಿ ಕಾರ್ಬನ್ ಅಟ್ಯಾಚ್ ಆಗಿರ್ತದೆ, ಇದು ನಾವು ಅಲ್ಫಾ ಕಾರ್ಬನ್ ಅಂತ ಕರಿತೀವಿ. ಇದಕ್ಕೆ ಅಟ್ಯಾಚ್ ಆಗಿರುವಂಥ ಹೈಡ್ರೋಜನ್ನ ನಾವು ಅಲ್ಫಾ ಹೈಡ್ರೋಜನ್ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ ಎಸಿಟಿಕ್ ಆಸಿಡ್ ಇಸ್ ಅ ಬೆಸ್ಟ್ ಎಕ್ಸಾಂಪಲ್, ರೈಟ್? ಸೊ ಅಲ್ಫಾ ಹೈಡ್ರೋಜನ್ ಈಸ್ ಟ್ರೀಟೆಡ್ ವಿತ್ ಕ್ಲೋರಿನ್ ಆರ್ ಬ್ರೋಮೀನ್ ಇನ್ ಪ್ರೆಸೆನ್ಸ್ ಆಫ್ ರೆಡ್ ಫಾಸ್ಫರಸ್. ಇಂಪಾರ್ಟೆಂಟ್, ಇಲ್ಲಿ ರಿಯೇಜೆಂಟ್ ಯಾವುದು, ಕ್ಲೋರಿನ್ ಆರ್ ಬ್ರೋಮೀನ್ ಇನ್ ಪ್ರೆಸೆನ್ಸ್ ಆಫ್ ರೆಡ್ ಫಾಸ್ಫರಸ್. ಅಲ್ಫಾ ಹ್ಯಾಲೋ ಆ್ಯಸಿಡ್ ಇಸ್ ಫಾರ್ಮ್ಡ್. ಅಲ್ಫಾ ಹ್ಯಾಲೋ ಯಾಕಂತಂದರೆ ಇಲ್ಲೇನಿದೆ ಹೈಡ್ರೋಜನ್ನು, ಇದೇನಾದರೂ ರಿಪ್ಲೇಸ್ಡ್ ಬೈ ಹ್ಯಾಲೋಜನ್ ಆತಂದರೆ, ಇಫ್ ಇಟ್ ಈಸ್ ರಿಪ್ಲೇಸ್ಡ್ ಬೈ ಹ್ಯಾಲೋಜನ್, ರಿಮೆಂಬರ್, ರೈಟ್? ಇಫ್ ಇಟ್ ಈಸ್ ರಿಪ್ಲೇಸ್ಡ್ ಬೈ ಹ್ಯಾಲೋಜನ್, ಸೊ ಹ್ಯಾಲೋಜನ್ ಅಂತಂದರೆ, ಸೊ ಇಲ್ಲಿ ನಾನು X ಅಂತ ಬರಿತೀನಿ. ಸೊ ಅದನ್ನು ನಾವು ಅಲ್ಫಾ ಹ್ಯಾಲೋ ಆ್ಯಸಿಡ್ ಅಂತೇಳಿ ಕರಿತೀವಿ. ದಿಸ್ ರಿಯಾಕ್ಷನ್ ಇಸ್ ಕಾಲ್ಡ್ HVZ ರಿಯಾಕ್ಷನ್. ಎಕ್ಸಾಂಪಲ್ ನೋಡಿ, ಒಂದು ಜನರಲ್ ರಿಯಾಕ್ಷನ್ ಬರೆಯುವಂಥ ಮೊದಲು RCH to COH. ಇಟ್ ವೆನ್ ಇಟ್ ರಿಯಾಕ್ಟ್ ವಿತ್ ಹ್ಯಾಲೋಜನ್ ಇನ್ ಪ್ರೆಸೆನ್ಸ್ ಆಫ್ ರೆಡ್ ಫಾಸ್ಫರಸ್ ಆ್ಯಂಡ್ ಸಬ್ಸಿಕ್ವೆಂಟ್ ಹೈಡ್ರಾಲಿಸಿಸ್ ಫಾರ್ಮಿಂಗ್ ಇಲ್ಲಿ ಇದು ನಾವು ಅಲ್ಫಾ ಹೈಡ್ರೋಜನ್ ಅಂತ ಕರಿತೀವಿ. ಈ ಅಲ್ಫಾ ಹೈಡ್ರೋಜನ್ X ಆಗಿ ರಿಪ್ಲೇಸ್ ಆಯಿತು. ಸೊ ಇದನ್ನು ನಾವು ಹೆಲ್ ವೊಲಾರ್ಡ್ ಜೆಲೆನ್ಸ್ಕೈ ರಿಯಾಕ್ಷನ್ ಅಂತ ಕರಿತೀವಿ. ಇದಕ್ಕೆ ನಾವು ಅಲ್ಫಾ ಹ್ಯಾಲೋ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಕರಿತೀವಿ. ಇದಕ್ಕೆ ಎಕ್ಸಾಂಪಲ್ ನೋಡಿ, ಸೊ CH3CH to COH, ಇದರಲ್ಲಿ ಇದು ಅಲ್ಫಾ ಹೈಡ್ರೋಜನ್, ಹೌದಾ? ಸೊ ವೆನ್ ಇಟ್ ರಿಯಾಕ್ಟ್ ವಿತ್ ಪ್ರೊಪನೋಯಿಕ್ ಆಸಿಡ್ ರಿಯಾಕ್ಟ್ ವಿತ್ ಕ್ಲೋರಿನ್ ಇನ್ ಪ್ರೆಸೆನ್ಸ್ ಆಫ್ ರೆಡ್ ಫಾಸ್ಫರಸ್ ಆ್ಯಂಡ್ ವಾಟರ್ ಅಂದರೆ ಹೈಡ್ರಾಲಿಸಿಸ್, ಸೊ ಫಾರ್ಮಿಂಗ್ CH3CHCl COH. ಇದೇ ರೀತಿ ಇದೇನಾದರೂ ಎಸ್ಟಿಕ್ ಆಸಿಡ್ ಇತ್ತಂದರೆ, ಸೊ CH2Cl COOH is going to form. ಯಾವಾಗ, if I take CH3COOH, so forming same. So like this, remember HVZ reaction ಈ ವರ್ಷ ಪ್ರಾಕ್ಟೀಸ್ ಮಾಡಿ. ವೆರಿ ಇಂಪಾರ್ಟೆಂಟ್ ರಿಯಾಕ್ಷನ್. ಅಲ್ಫಾ ಕ್ಲೋರೋಪ್ರೊಪನೋಯಿಕ್ ಆಸಿಡ್ ಅಂತೇಳಿ ಕರಿತೀವಿ, ರಿಮೆಂಬರ್. ಸಮ್ ಇಂಪಾರ್ಟೆಂಟ್ ರಿಯಾಕ್ಷನ್ ಇಲ್ಲಿ ಫಸ್ಟ್ ಒನ್ ಎಸ್ಟ್ರಿಫಿಕೇಷನ್ ರಿಯಾಕ್ಷನ್. ಆಲ್ರೆಡಿ ಇದ್ರ ಬಗ್ಗೆ ನಾವು ಆಲ್ಕೋಹಾಲ್ ಫಿನಾಲ್ಸ್ ಅಲ್ಲಿ ಕೂಡ ಡಿಸ್ಕಸ್ ಮಾಡಿದ್ದೀವಿ. ಎಸ್ಟ್ರಿಫಿಕೇಷನಲ್ಲಿ ಏನಾಗ್ತದೆ, ಕಾರ್ಬಾಕ್ಸಿಲಿಕ್ ಆಸಿಡ್ ರಿಯಾಕ್ಟ್ ವಿತ್ ಆಲ್ಕೋಹಾಲ್ ಇನ್ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟ್ ಸಲ್ಫ್ಯೂರಿಕ್ ಆಸಿಡ್ ಆರ್ HCl ಗ್ಯಾಸ್, ಎಸ್ಟರ್ಸ್ ಆರ್ ಫಾರ್ಮ್ಡ್. ಸೊ ಇಲ್ಲಿ ಏನಾಗ್ತದೆ, RCOH ರಿಯಾಕ್ಟ್ ವಿತ್ R-OH ಇನ್ ಪ್ರೆಸೆನ್ಸ್ ಆಫ್ ಆಸಿಡ್ ಫಾರ್ಮಿಂಗ್ RCOO R- ಪ್ಲಸ್ ವಾಟರ್. ಸೊ ದಿಸ್ ವಿ ಕಾಲ್ ಇಟ್ ಆಸ್ ಎಸ್ಟ್ರಿಫಿಕೇಷನ್ ರಿಯಾಕ್ಷನ್. ಇಲ್ಲಿ R ಬದಲಿಗೆ CH3 ಅಂತ ತಗೊಳ್ಳಿ, R ಬದಲಿಗೆ CH3 ಅಂತ ತಗೊಳ್ಳಿ. ಸೊ ಯು ಆರ್ ಗೋಯಿಂಗ್ ಟು ಗೆಟ್ CH3COOCH3 ಇಥೈಲ್ ಅಸಿಟೇಟ್. ಸೊ ಲೈಕ್ ದಿಸ್, ರಿಮೆಂಬರ್, ಯು ಆರ್ ಗೋಯಿಂಗ್ ಟು ಗೆಟ್. ಸೊ ಇದು ಆ್ಯಕ್ಚುಲಿ ಮಿಥೈಲ್ ಅಸಿಟೇಟ್ ಈಸ್ ದ ಎಸ್ಟರ್ ಗೋಯಿಂಗ್ ಟು ಫಾರ್ಮ್. ಸೊ ಎಕ್ಸಾಂಪಲ್ ನೋಡಿ, CH3COOH ಎಸ್ಟಿಕ್ ಆಸಿಡ್ ರಿಯಾಕ್ಟ್ ವಿತ್ C2H5 ಅಂತ ತಗೊಳ್ಳಿ R- ಬದಲಿಗೆ. ಸೊ ಫಾರ್ಮಿಂಗ್ ಇನ್ ಪ್ರೆಸೆನ್ಸ್ ಆಫ್ ಆಸಿಡ್, ಸೊ ಇಥೈಲ್ ಅಸಿಟೇಟ್ ಈಸ್ ಗೋಯಿಂಗ್ ಟು ಫಾರ್ಮ್ ಪ್ಲಸ್ H2. ಇಲ್ಲಿ ನಾನು ಮಿಥೈಲ್ ಆಲ್ಕೋಹಾಲ್ ತೊಗೊಂಡಿದ್ದೀನಿ, ಇಲ್ಲಿ ಇಥನಾಲ್ನ ತೊಗೊಂಡಿದ್ದಾರೆ, ಅಷ್ಟೇ ಡಿಫ್ರೆನ್ಸು. ಎರಡನೇ ರಿಯಾಕ್ಷನ್ ನೋಡಿ, ರಿಯಾಕ್ಷನ್ ವಿತ್ ಅಮೋನಿಯಾ. ಕಾರ್ಬಾಕ್ಸಿಲಿಕ್ ಆಸಿಡ್ ವೆರಿ ಇಂಪಾರ್ಟೆಂಟ್. ಇದು ಕೂಡ ಕಾರ್ಬಾಕ್ಸಿಲಿಕ್ ಆಸಿಡ್ ರಿಯಾಕ್ಟ್ ವಿತ್ ಅಮೋನಿಯಾ ಟು ಫಾರ್ಮ್ ಅಮೋನಿಯಂ ಸಾಲ್ಟ್ ವಿಚ್ ಆನ್ ಹೀಟಿಂಗ್ ಗಿವ್ಸ್ ಅಮೈಡ್ಸ್, ವೆರಿ ಇಂಪಾರ್ಟೆಂಟ್. ಸೊ ಈಗ ನೋಡಿ, CH3COH ಅಸಿಟಿಕ್ ಆಸಿಡ್ ತೊಗೊಂಡ್ವಿ. ವೆನ್ ಇಟ್ ರಿಯಾಕ್ಟ್ ವಿತ್ ಅಮೋನಿಯಾ, ಫಸ್ಟ್ ಇಟ್ ವಿಲ್ ಫಾರ್ಮ್ ಅಸಿಟಮೈಡ್. ಸೊ ಅಮೋನಿಯಂ ಎಸ್ಟೇಟ್ ಈಸ್ ಗೋಯಿಂಗ್ ಟು ಫಾರ್ಮ್ CO- NH4+.
ಸೊ ಇದು ಬೇಸ್, ಇದು ಆ್ಯಸಿಡ್, ಅದಕ್ಕೆ ಸಾಲ್ಟ್ ಫಾರ್ಮ್ ಆಗ್ತದೆ. ವಿಚ್ ಈಸ್ ಆನ್ ಹೀಟಿಂಗ್ ವಾಟರ್ ಮಾಲಿಕ್ಯೂಲ್ ಇಸ್ ರಿಮೂವ್ಡ್. ವಾಟರ್ ಮಾಲಿಕ್ಯೂಲ್ ಹೇಗೆ ರಿಮೂವ್ ಆಗ್ತದೆ? ಇಲ್ಲಿಂದ 2 ಹೈಡ್ರೋಜನ್ ಮತ್ತು ಇದು ಒಂದು ಆಕ್ಸಿಜನ್ ರಿಮೂವ್ ಆಗಿ ಯು ಆರ್ ಗೋಯಿಂಗ್ ಟು ಗೆಟ್ CH3CONH2 ದಟ್ ಈಸ್ ಕಾಲ್ಡ್ ಆಸ್ ಅಸಿಟಮೈಡ್. ಸೊ ಇದು ಒಂದು ಎಕ್ಸಾಂಪಲ್ ರಿಯಾಕ್ಷನ್ ವಿತ್ ಅಮೋನಿಯಾ. ಇನ್ನೊಂದು ಎಕ್ಸಾಂಪಲ್ ನೋಡೋಣಂತೆ. ಬೆನ್ಸಮೈಡ್ ಫಾರ್ಮೇಷನ್ ಮಾಡೋದಕ್ಕೆ ಬೆಂಜೋಯಿಕ್ ಆಸಿಡ್ ತಗೋತೀವಿ. ವೆನ್ ಇಟ್ ರಿಯಾಕ್ಟ್ಸ್ ವಿತ್ ಅಮೋನಿಯಾ, ಸೊ ಅಮೋನಿಯಂ ಸಾಲ್ಟ್ ಆಫ್ ಬೆಂಜೋಯೇಟ್ ಈಸ್ ಗೋಯಿಂಗ್ ಟು ಫಾರ್ಮ್, ಅಮೋನಿಯಂ ಬೆಂಜೋಯೇಟ್ ಅಂತ ಕರಿತೀವಿ. ವಿಚ್ ಆನ್ ಹೀಟಿಂಗ್ ವಾಟರ್ ಮಾಲಿಕ್ಯೂಲ್ ಇಸ್ ರಿಮೂವ್ಡ್ ಫಾರ್ಮಿಂಗ್ ಬೆನ್ಸಮೈಡ್. ವೆರಿ ವೆರಿ ಇಂಪಾರ್ಟೆಂಟ್, ಬೆನ್ಸಮೈಡ್ ಈಸ್ ಗೋಯಿಂಗ್ ಟು ಫಾರ್ಮ್. ಸೊ ಲೈಕ್ ದಿಸ್ ರಿಮೆಂಬರ್. ಸೊ ರಿಯಾಕ್ಷನ್ ವಿತ್ ಅಮೋನಿಯಾ ಯು ಹ್ಯಾವ್ ಟು ಪ್ರಾಕ್ಟೀಸ್, ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ಕೂಡ ಬಹಳ ಸಲ ಕೇಳಿದಿದೆ ಎಕ್ಸಾಮಲ್ಲಿ. ಬೆಂಜೋಯಿಕ್ ಆಸಿಡ್ ಕನ್ವರ್ಷನ್ ಟು ಬೆನ್ಸಮೈಡ್, ವೆರಿ ಇಂಪಾರ್ಟೆಂಟ್, ರಿಮೆಂಬರ್. ಅದಾದಮೇಲೆ ನೋಡಿ ಡಿಕಾರ್ಬಾಕ್ಸಿಲೇಷನ್ ಅಂತಂದರೆ ವೆನ್ ಸೋಡಿಯಂ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ರಿಯಾಕ್ಟ್ ವಿತ್ ಸೋಡಾ ಲೈಮ್. ವೆರಿ ವೆರಿ ಇಂಪಾರ್ಟೆಂಟ್. 1 ಮಾರ್ಕ್ಸ್ಗೆ ವಾಟ್ ಇಸ್ ದ ಕಂಪೋಸಿಷನ್ ಅಂತ ಕೇಳ್ಬೋದು. NaOH ಆ್ಯಂಡ್ CaO ಇನ್ ದ ರೇಷಿಯೋ 3:1 ಅಂತ ಬರೀಬೇಕು, ವೆರಿ ಇಂಪಾರ್ಟೆಂಟ್. ಇಟ್ ಅಂಡರ್ಗೋ ಡಿಕಾರ್ಬಾಕ್ಸಿಲೇಷನ್ ಟು ಗಿವ್ ಹೈಡ್ರೋಕಾರ್ಬನ್ಸ್. ಸೊ RCONA when it reacts with NaOH and CaO when on heating forming RH hydrocarbon plus Na2CO3. ಸೊ ಇನ್ನೊಂದು ಎಕ್ಸಾಂಪಲ್ ನೋಡಿ, CH3CONA ತೊಗೊಂಡ್ವಿ. ಸೊ ಇಲ್ಲಿ CH3CONA, ಇಲ್ಲಿ ಸೋಡಿಯಂ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಹೇಗೆ ಫಾರ್ಮ್ ಆಗ್ತದೆ? ಸೊ ನೀವು ಎಸಿಟಿಕ್ ಆಸಿಡ್ ತೊಗೊಂಡು ಪ್ಲಸ್ NaOH ಹಾಕಿದರೆ ಸಾಕು. ಇದರಲ್ಲಿ OH ಸೇರಿ ವಾಟರ್ ಆಗ್ತದೆ. ಯು ಆರ್ ಗೋಯಿಂಗ್ ಟು ಗೆಟ್ CH3COONA. acetate, sodium acetate is going to form. So sodium acetate anna NaOH and CaO ಜೊತೆ ಹೀಟ್ ಮಾಡಿದಾಗ you are going to get CH4 methane plus Na2CO3. very very important reaction. ಅದಾದಮೇಲೆ ಗ್ರಿಗ್ನಾರ್ಡ್ ರಿಯೇಜೆಂಟ್ ವಿತ್ CO2 ಅನ್ನು ನೋಡಿ, ವೆರಿ ಇಂಪಾರ್ಟೆಂಟ್. ಇದು ಕೂಡ ಕೇಳಿದ್ದಿದೆ, ಆಸ್ಕ್ಡ್ ಕ್ವಶನ್, ಪ್ರೀವಿಯಸ್ ಇಯರ್ ಆಸ್ಕ್ಡ್ ಕ್ವಶನ್ ಇದು. ಸೊ ಗ್ರಿಗ್ನಾರ್ಡ್ ರಿಯೇಜೆಂಟ್ ರಿಯಾಕ್ಟ್ ವಿತ್ ಕಾರ್ಬನ್ ಡೈಆಕ್ಸೈಡ್. ಫಸ್ಟು ಇಟ್ ವಿಲ್ ಫಾರ್ಮ್ ಅ ಸಾಲ್ಟ್ಸ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ವಿಚ್ ಆನ್ acidification gives carboxylic acids. ಸೊ RMgX ವೆನ್ ಇಟ್ ಫಾರ್ಮಿಂಗ್ C ಡಬಲ್ ಬಾಂಡ್, ಅಂದರೆ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಯಾಕ್ಟ್ ಆದಾಗ ಇಲ್ಲೇನಾಗ್ತದೆ ಅಂತಂದರೆ ಯು ಆರ್ ಗೋಯಿಂಗ್ ಟು ಗೆಟ್ ದಿಸ್ ಇಂಟರ್ಮೀಡಿಯೇಟ್. ಈ ಇಂಟರ್ಮೀಡಿಯೇಟ್ ಫಾರ್ಮ್ ಆಗ್ತದೆ, ರೈಟ್? ಈ ಇಂಟರ್ಮೀಡಿಯೇಟ್ ಫಾರ್ಮ್ ಆದಾಗ ಸೊ ದಿಸ್ ಆನ್ ಹೀಟಿಂಗ್ ಆನ್ ಹೈಡ್ರಾಲಿಸಿಸ್ ಆರ್ ಆಸಿಡಿಫಿಕೇಶನ್ ಅಂತ ಕರಿತೀವಿ. ಆನ್ ಆಸಿಡಿಫಿಕೇಶನ್ ಯು ಆರ್ ಗೋಯಿಂಗ್ ಟು ಗೆಟ್ RCOH. ಸೊ ಇಲ್ಲಿ 6 ಬದಲಿಗೆ CH3 ಅಂತ ತೊಗೊಂಡು ಕೂಡ ನೀವು ಎಕ್ಸ್ಪ್ಲೇನ್ ಮಾಡ್ಬೋದು. ಇಲ್ಲಿ CH3 ಅಂತ ತೊಗೊಂಡ್ವಿ ಅಂತಂದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ CH3COOH. ಓನ್ಲಿ ರಿಯಾಕ್ಷನನ್ನು 2 ಮಾರ್ಕ್ಸಿಗೆ ಕೇಳಿದ್ದಿದೆ, ಅವಾಗ ಕಂಪ್ಲೀಟ್ ರಿಯಾಕ್ಷನನ್ನು ಕರೆಕ್ಟಾಗಿ ಬರೀಬೇಕಾಗ್ತದೆ. ನೆಕ್ಸ್ಟ್ ಅಮೈನ್ಸ್ ಚಾಪ್ಟರ್ಲಿ ನೋಡಿ, ಗ್ಯಾಬ್ರಿಯಲ್ ಥ್ಯಾಲಿಮೈಡ್ ಸಿಂಥಸಿಸ್. ಗ್ಯಾಬ್ರಿಯಲ್ ಥ್ಯಾಲಿಮೈಡ್ ಸಿಂಥಸಿಸಲ್ಲಿ ಈ ಪೂರ್ತಿ ರಿಯಾಕ್ಷನ್ನ ಬರೀಬೇಕಾಗ್ತದೆ. ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು ಇದನ್ನು. ಇಲ್ಲಿ ನೋಡಿ ಏನಾಗ್ತಾಯಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಥ್ಯಾಲಿಮೈಡನ್ನು ತೊಗೋತೀವಿ ನಾವು. ಥ್ಯಾಲಿಮೈಡ್ ಅಂತಂದರೆ C6H5 CONHCO ಅಂತೇಳಿ ಈ ರೀತಿ ಥ್ಯಾಲಿಮೈಡ್ ಅಂತ ಇರ್ತದೆ. ಇದು KOH ಜೊತೆ ರಿಯಾಕ್ಟ್ ಆಗ್ತದೆ. ಈ KOH ಜೊತೆ ರಿಯಾಕ್ಟ್ ಆದಾಗ ಏನಾಗ್ತದೆ ಅರ್ಥ ಮಾಡ್ಕೊಳ್ಳಿ. OH ಆ್ಯಂಡ್ ದಿಸ್ H ಈಸ್ ಫಾರ್ಮಿಂಗ್ ವಾಟರ್. ಮುಂದೇನಾಯ್ತು ಇಲ್ಲಿ ಇನ್ ದಿಸ್ N- ಆಯಿತು, ಇದು K+ ಆಯಿತು. ಇವೆರಡು ಸಾಲ್ಟ್ ಫಾರ್ಮೇಷನ್ ಆಯಿತು. ಸಾಲ್ಟ್ ಫಾರ್ಮೇಷನ್ ವೆನ್ ಇಟ್ ರಿಯಾಕ್ಟ್ ವಿತ್ RX. ಈ RX ಅನ್ನು ಯಾವ R ಬೇಕು ನಿಮಗೆ, ಆ R ಅನ್ನು ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ರಿಮೆಂಬರ್, ಇಲ್ಲಿ R ನಿಮಗೆ CH3 ಬೇಕು ಅಂದರೆ CH3X ತೊಗೊಳ್ಳಿ, CH3Cl, CH3Br, C2H5 ಬೇಕಂದ್ರೆ C2H5Cl, C2H5Brನ ತೊಗೊಳ್ಳಿ. ಸೊ ಈಗೇನಾಗ್ತದೆ, ಈ K+ ಮತ್ತು ಈ X- ಸೇರಿ KX ಆಗಿ ಅಂದರೆ ಪೊಟ್ಯಾಷಿಯಂ ಹೆಲೈಡ್ ಆಗಿ ಹೊರಗೋಯ್ತು. ಈ ಆರ್ ಕೆಯನ್ನು ರಿಪ್ಲೇಸ್ ಮಾಡಿದ ಮೇಲೆ N-bond-R ಫಾರ್ಮೇಷನ್ ಆಯ್ತು. ಇಲ್ಲಿ N-bond-R ಫಾರ್ಮೇಷನ್ ಆಯಿತು, ಹೌದಾ? ಸೊ N-bond-R ಫಾರ್ಮೇಷನ್ ಆದಮೇಲೆ ಇದನ್ನು ನಾವು N-alkyl ಥ್ಯಾಲಿಮೈಡ್ ಅಂತ ಕರಿತೀವಿ. ದಿಸ್ N-alkyl ಥ್ಯಾಲಿಮೈಡ್ ಅಂಡರ್ಗೋ ರಿಯಾಕ್ಷನ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್, ಎಕ್ವಿಯಸ್ ಸೋಡಿಯಂ ಹೈಡ್ರಾಕ್ಸೈಡ್. ಆವಾಗ ದಿಸ್ RN ಇಲ್ಲಿ 2 ಮಾಲಿಕ್ಯೂಲ್ ತೊಗೋತೀವಿ ನಾವು. ಆ್ಯಕ್ಚುಲಿ H2 RnH2 ಹೊರಗೆ ಹೋಗ್ತದೆ. ಇಲ್ಲಿ ONA ಅನ್ನೋದು ಇಲ್ಲಿ ರಿಪ್ಲೇಸ್ ಮಾಡ್ತದೆ. ಸೊ CONA ಪ್ಲಸ್ RNH2 ಆ್ಯಸ್ ಅ ಪ್ರಾಡಕ್ಟ್ ಯು ಆರ್ ಗೋಯಿಂಗ್ ಟು ಗೆಟ್. ವೆರಿ ಸಿಂಪಲ್. ಅರ್ಥ ಮಾಡಿಕೊಂಡು ನೀವೇನಾದರೂ ಇದರ ಮನಸ್ಸನ್ನು ಅರ್ಥ ಮಾಡಿಕೊಂಡು ರಿಯಾಕ್ಷನನ್ನು ಬರೆದ್ರಿ ಅಂತಂದರೆ ಯಾವುದೇ ಬಾಯ್ಹಾಟ್ ಮಾಡೋವಂಥ ಅವಶ್ಯಕತೆ ಇರೋದಿಲ್ಲ. ಬಟ್ ಏನು ಸ್ಟೆಪ್ಸ್ ಗೊತ್ತಿರಬೇಕಷ್ಟೇ. ಫಸ್ಟ್ ಏನು ಮಾಡ್ತೀವಿ, KOH ಜೊತೆ ರಿಯಾಕ್ಟ್ ಮಾಡಿಸ್ತೀವಿ, ಅದಾದಮೇಲೆ RX ಜೊತೆ ರಿಯಾಕ್ಟ್ ಮಾಡ್ತೀವಿ, ಅದಾದಮೇಲೆ NaOH ಜೊತೆ ರಿಯಾಕ್ಟ್ ಮಾಡ್ತೀವಿ. ಇವು 3 ಕಂಟಿನ್ಯೂಸ್ ಸ್ಟೆಪ್ಸ್ ಗೊತ್ತಿರಬೇಕು. ಫಸ್ಟ್ KOH ಜೊತೆ ರಿಯಾಕ್ಟ್ ಆದಾಗ ವಾಟರ್ ಹೋಯಿತು, NK ಫಾರ್ಮ್ ಆಯಿತು. ಸೊ ಅದಾದಮೇಲೆ RX ಜೊತೆ ರಿಯಾಕ್ಟ್ ಆದಾಗ KX ಹೋಯಿತು, NR ಆಯಿತು. ಸೊ NaOH ಜೊತೆ ರಿಯಾಕ್ಟ್ ಆದಾಗ RNH2 ಫಾರ್ಮೇಷನ್ ಆಗಿಬಿಡ್ತು. ಎರಡನೇ ರಿಯಾಕ್ಷನ್ ನೋಡೋಣಂತೆ.
ಸೆಕೆಂಡ್ ರಿಯಾಕ್ಷನ್ ನೋಡಿ, ಹಾಫ್ಮನ್ ಬ್ರೋಮೈಡ್ ಡಿಗ್ರೇಡೇಷನ್ ರಿಯಾಕ್ಷನ್ ಅಂತ ಕರಿತೀವಿ, HBDR ಅಂತ ಕರಿತೀವಿ. ಸೊ ಈ ವರ್ಷ ನನ್ನ ಪ್ರಕಾರ 3 ಸ್ಟಾರ್ ರಿಯಾಕ್ಷನ್ ಇದು, HBDR ಕೇಳುವಂಥ ಚಾನ್ಸಸ್ ಇದೆ. ಅಮೈಡ್ ತೊಗೋತೀವಿ ಇಲ್ಲಿ, ಅಮೈಡನ್ನು ತೊಗೊಂಡು ವೆನ್ ಇಟ್ ರಿಯಾಕ್ಟ್ಸ್ ವಿತ್ ಬ್ರೋಮೀನ್ ಇನ್ ಪ್ರೆಸೆನ್ಸ್ ಆಫ್ NaOH, ಇದು NaOH ಎಕ್ವಿಯಸ್ ಆದರೂ ಇರಲಿ ಅಥವಾ ಆಲ್ಕೋಹಾಲಿಕ್ ಆದರೂ ಇರಲಿ, ಯಾವುದಾದ್ರೂ ಇರಲಿ ನಮಗೆ ಪ್ರಾಬ್ಲಮ್ ಇಲ್ಲ. ಸೊ ಅಮೈಡ್ ರಿಯಾಕ್ಟ್ ವಿತ್ ಬ್ರೋಮೀನ್ ಇನ್ ಪ್ರೆಸೆನ್ಸ್ ಆಫ್ NaOH ಫಾರ್ಮಿಂಗ್ RNS2 ಪ್ರೈಮರಿ ಅಮೈನ್. ಇಲ್ಲೇನಾಯಿತು ನೋಡಿ, ಈ CO ಹೊರಗೆ ಹೋಗಿಬಿಡ್ತು, ಈ CO ಹೊರಗೆ ಹೋಗಿ R ಮತ್ತು NS2 ಬಾಂಡ್ ಫಾರ್ಮೇಷನ್ ಆಯಿತು. ಸೊ RNS2 ಈ CO ಏನಾಗಿ ಹೊರಗೆ ಹೋಗ್ತದೆ, Na2CO3 ಆಗಿ ಹೊರಗೆ ಹೋಗ್ತದೆ. ಇಲ್ಲೇನು Na ತೊಗೊಂಡಿದ್ದೀವಿ, Na2CO3 ಆಗಿ ಹೊರಗೆ ಹೋಗ್ತದೆ, Na2CO3. ಅದಾದಮೇಲೆ ಇರುವಂಥ Br2 ಏನಾಗ್ತದೆ, NaBr ಆಗ್ತದೆ. ಇಲ್ಲಿ K ತೊಗೊಂಡ್ರೆ K2CO3 KBr ಆಗ್ತದೆ. ರಿಯಾಕ್ಷನ್ ಅರ್ಥ ಮಾಡ್ಕೊಳ್ಳಿ. ಎಕ್ಸಾಂಪಲ್ ನೋಡಿ, ಇಲ್ಲಿ ಎಕ್ಸಾಂಪಲ್ ಬರೋಣ ಅಂತ ಒಂದು ಎಕ್ಸಾಂಪಲ್ ನೋಡಿ, CH3 C ಡಬಲ್ ಬಾಂಡು NS2. ಇಲ್ಲಿ ನೀವು NS2 ಇಲ್ಲಿ R ಬದಲಿಗೆ CH3 ಕೇಳಿ ಕ್ವಶನ್ ಕೇಳ್ಬೋದು, ಅಥವಾ C6H5 ಅಂದರೆ ಬೆನ್ಸಮೈಡ್ ತೊಗೊಂಡು ಕೂಡ ರಿಯಾಕ್ಷನನ್ನು ಬರೀಬೋದು. ವೆನ್ ಇಟ್ ರಿಯಾಕ್ಟ್ ವಿತ್ Br2ನೇ ಬೇಕು ನಮಗೆ, ಯಾಕಂದರೆ ಬ್ರೋಮಮೈಡ್ ರಿಯಾಕ್ಷನಲ್ಲೇ ಬ್ರೋಮಮೈಡ್ ಅಂತ ಇದೆ. ಸೊ ರಿಯಾಕ್ಷನ್ ವಿತ್ ಈ ಸಾಲಿ ನಾನು KOH ತೊಗೋತೀನಿ. ಆನ್ ಹೀಟಿಂಗ್ ಏನಾಗ್ತದೆ, ಇಲ್ಲಿ CH3NH2 ಫಾರ್ಮ್ ಆಗ್ತದೆ. ಅರ್ಥ ಮಾಡ್ಕೊಂಡು ಬರೀ ರಿಯಾಕ್ಷನನ್ನು, ವೆರಿ ಸಿಂಪಲ್. ಇದನ್ನು ನೆನಪಿದ್ಬಿಟ್ರೆ ಇದು ಮತ್ತು ಇದನ್ನು ಸೇರಿಸಿ ರಿಯಾಕ್ಷನ್ ಬರೀರಿ. CO ಏನಿದೆ ಇಲ್ಲಿ, ಯು ಆರ್ ಗೋಯಿಂಗ್ ಟು ಗೆಟ್ K2CO3. ಅದಾದಮೇಲೆ ಇವು ನಿಮ್ಗೇನು ಬರ್ತದೆ, ಈ KBr ಬರ್ತದೆ, ಇಲ್ಲಿ KBr ಬರ್ತದೆ, ಪ್ಲಸ್ ವಾಟರ್ ಮಾಲಿಕ್ಯೂಲ್ ಯು ಆರ್ ಗೋಯಿಂಗ್ ಟು ಗೆಟ್. ದಿಸ್ ವಿ ಕಾಲ್ ಇಟ್ ಆಸ್ ಹಾಫ್ಮನ್ ಬ್ರೋಮಮೈಡ್ ಡಿಗ್ರೇಡೇಷನ್ ರಿಯಾಕ್ಷನ್. ಅದಾದಮೇಲೆ ಕಾರ್ಬೈಲಮೈನ್ ರಿಯಾಕ್ಷನ್ ಮಾಡುತ್ತೆ. ಕಾರ್ಬೈಲಮೈನಲ್ಲಿ ನೋಡಿ ಏನಾಗ್ತದೆ, ಅಲಿಫೆಟಿಕ್ ಆರ್ ಅರೋಮೆಟಿಕ್ ಪ್ರೈಮರಿ ಅಮೈನ್, ಓನ್ಲಿ ಪ್ರೈಮರಿ ಅಮೈನ್ ಕ್ಯಾನ್ ರಿಯಾಕ್ಟ್, ಓನ್ಲಿ ಅಲಿಫೆಟಿಕ್ ಆರ್ ಅರೋಮೆಟಿಕ್ ಆನ್ ಹೀಟಿಂಗ್ ವಿತ್ ಕ್ಲೋರೋಫಾರ್ಮ್ ಆ್ಯಂಡ್ ಇಥನೋಲಿಕ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ವೆರಿ ಇಂಪಾರ್ಟೆಂಟ್ ಇದು. ಕ್ಲೋರೋಫಾರ್ಮ್ ಅನ್ನೋದು ನಮಗೆ 2 ರಿಯಾಕ್ಷನ್ದಲ್ಲಿ ಬರ್ತದೆ, ನೆನಪಿರಲಿ. ಕ್ಲೋರೋಫಾರ್ಮ್ ಅಂದ ತಕ್ಷಣ ನೆನಪಾಗಬೇಕು ರೈಮರ್ ಟೈಮನ್ ರಿಯಾಕ್ಷನ್ ಒಂದು, ಸೊ ಇನ್ನೊಂದು ಕಾರ್ಬೈಲಮೈನ್ ರಿಯಾಕ್ಷನ್. ರಿಮೆಂಬರ್, ಇಥನೋಲಿಕ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅಂದಾಗ 2 ರಿಯಾಕ್ಷನ್ ನೆನಪಾಗಬೇಕು, ಒಂದು ಕಾರ್ಬೈಲಮೈನ್, ಇನ್ನೊಂದು ಯಾವುದು ಡಿಹೈಡ್ರೋ ಹ್ಯಾಲೋಜಿನೇಷನ್ ರಿಯಾಕ್ಷನ್, ಸೆಡ್ಜೆಫ್ಸ್ ರೂಲ್. ಡಿಹೈಡ್ರೋ ಹ್ಯಾಲೋಜಿನೇಷನ್ ರಿಯಾಕ್ಷನ್ ನೆನಪಾಗಬೇಕು. ರಿಮೆಂಬರ್, ಫಾರ್ಮ್ ಐಸೋಸಯನೈಡ್ ಅಂದರೆ NC ಆರ್ ಕಾರ್ಬೈಲಮೈನ್ ಅಂತಲೂ ಕರಿತೀವಿ, ವಿಚ್ ಆರ್ ಫಾಲ್ ಸ್ಮೆಲ್ಲಿಂಗ್ ಗ್ಯಾಸ್. ಫಾಲ್ ಸ್ಮೆಲ್ಲಿಂಗ್ ಅಂದರೆ ಬಹಳ ಇರಿಟೇಟಿಂಗ್ ಸ್ಮೆಲ್ ಇರ್ತದೆ ಇದು. ಸೊ ನೋಡಿ ಏನಾಗ್ತದೆ, RNS2 ಪ್ರೈಮರಿ ಅಮೈನ್ನ ತೊಗೋತೀವಿ, ಪ್ಲಸ್ ವೆನ್ ಇಟ್ ರಿಯಾಕ್ಟ್ ವಿತ್ ಕ್ಲೋರೋಫಾರ್ಮ್ CHCl3. ಇಲ್ಲಿ ಮಿಸ್ಟೇಕ್ ಏನು ಮಾಡ್ತೀರಿ, CH3Cl ಬರೆದು ಬಿಡ್ತೀರಿ, ಭಾಳಷ್ಟು ಜನ ರಾಂಗ್ ಇದು, CHCl3. ಸೊ ಇನ್ ಪ್ರೆಸೆನ್ಸ್ ಆಫ್ KOH, ಆಲ್ಕೋಹಾಲಿಕ್ KOH ಆರ್ NaOH ತೊಗೊಂಡ್ರೆ NaOH ತೊಗೊಳ್ಳಿ. ಫಾರ್ಮಿಂಗ್, ರಿಮೆಂಬರ್, ಫಾರ್ಮಿಂಗ್ ಆನ್ ಹೀಟಿಂಗ್, ಫಾರ್ಮಿಂಗ್ RNC ಐಸೋಸಯನೈಡ್. ನೋಡಿ ಐಸೋಸಯನೈಡ್. ಸೊ ಪ್ಲಸ್ 3KCl ಪ್ಲಸ್ 3H2O ಈಸ್ ಗೋಯಿಂಗ್ ಟು ಫಾರ್ಮ್. ಎಕ್ಸಾಂಪಲ್ ನೋಡಂತೆ, C2H5NH2 ethylamine react with CHCl3 in presence of so KOH forming ನೋಡಿ C2H5NC ಫಾರ್ಮ್ ಆಗ್ತದೆ. ethyl isocyanide is going to form. If the question is carbylamine reaction, explain with an example ಅಂತ ಕೇಳಿದ್ರೆ ಎಕ್ಸಾಂಪಲ್ನ ಬರೀಬೇಕು, ಇದನ್ನು ಬರೀಬೇಕು, ಇಲ್ಲ ಎರಡನೇ ತೋರಿಸ್ತೀನಿ ನಾನು. C2H5NC plus 3KCl plus 3H2O. Otherwise you take second one, aniline. Aniline when it react with CHCl3 chloroform in presence of alcoholic KOH, reaction with give rise to ethyl isocyanide iddange illi phenyl isocyanide is going to form, plus KCl plus H2O is going to form. Very simple. Practice ಮಾಡಿ, practice makes everyone perfect. Remember, not only man perfect, woman perfect, everyone perfect. ರಿಯಾಕ್ಷನ್ಗೆ ಪ್ರಾಕ್ಟೀಸ್ ಬೇಕೇ ಬೇಕು. ಬಹಳಷ್ಟು ಜನ ಸ್ಟೂಡೆಂಟ್ಸ್ಗಳು ಕೇಳ್ತಾರೆ ಕಮೆಂಟ್ ಬಾಕ್ಸಲ್ಲಿ, ಸರ್ ವಾಟ್ ಈಸ್ ದ ಶಾರ್ಟ್ಕಟ್ ಟು ರಿಮೆಂಬರ್ ದ ರಿಯಾಕ್ಷನ್ ಅಂತೇಳಿ. ದೆರ್ ಈಸ್ ನೋ ಸಕ್ಸಸ್ ಫಾರ್ ಶಾರ್ಟ್ಕಟ್. ರಿಮೆಂಬರ್, ಓನ್ಲಿ ಹಾರ್ಡ್ ಪ್ರಾಕ್ಟೀಸ್ ಈಸ್ ನೀಡೆಡ್ ಫಾರ್ ದಿಸ್. ಡೈಸೋಟೈಸೇಷನ್ ರಿಯಾಕ್ಷನ್, ಇದು ಕೂಡ ಇಂಪಾರ್ಟೆಂಟ್ ರಿಯಾಕ್ಷನ್. ಡೈಸೋಟೈಸೇಷನ್ ಏನಾಗ್ತದೆ ಅಂತಂದರೆ ಅರೋಮ್ಯಾಟಿಕ್ ಪ್ರೈಮರಿ ಅಮೈನ್ಸ್ ಅಂದರೆ C6H5NH2 ನೈಟ್ರಸ್ ಆಸಿಡ್ ಜೊತೆ ಲೋ ಟೆಂಪ್ರೇಚರ್ ರಿಯಾಕ್ಟ್ ಆದಾಗ 270 to 278 ಕೆಲ್ವಿನ್ ಫಾರ್ಮ್ ಡಯಾಸೋನಿಯಂ ಸಾಲ್ಟ್. ಇದನ್ನು ನಾನು ಸ್ಯಾಂಡ್ಮೇಯರ್ಸ್ ರಿಯಾಕ್ಷನ್ ಫಸ್ಟ್ ದಿಸ್ ಹ್ಯಾಲೋಲ್ಕೆನ್ಸ್ ಹ್ಯಾಲೋರಿನ್ಸ್ ಚಾಪ್ಟರ್ಲ್ಲೂ ಕೂಡ ನಾನು ಡಿಸ್ಕಸ್ ಮಾಡಿದ್ದೆ ನೋಡಿ. ಸೊ ದಿಸ್ ಈಸ್ ಕಾಲ್ಡ್ ಡಯಾಸೋಟೈಸೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ C6H5NH2 ಎನಿಲೀನ್. ಸೊ ಎನಿಲೀನ್ ರಿಯಾಕ್ಟ್ ವಿತ್ NaNO2 ಪ್ಲಸ್ HCl. ಈ ನೈಟ್ರಸ್ ಆ್ಯಸಿಡ್ ಅನ್ನೋದು HNO2,
ಈ HNO2 ಹೇಗೆ ಫಾರ್ಮ್ ಆಗ್ತದೆ ಅಂತಂದರೆ NaNO2 HCl ಅಲ್ಲಿ Na ಮತ್ತು Cl ಸೇರಿ NaCl ಆದಮೇಲೆ H ಆ್ಯಂಡ್ NO2 ಸೇರಿ HNO2 ಆಗ್ತದೆ. ಸೊ ಎಟ್ 273 278 ಕೆಲ್ವಿನ್ 0 to 5 ಡಿಗ್ರಿ ಸೆಲ್ಸಿಯಸ್ ಅಂತಲೂ ಕೂಡ ನಾವು ಬರೀಬೋದು. ಏನಾಗ್ತದೆ ಇಲ್ಲಿ ಫಾರ್ಮೇಷನ್ ನೋಡಿ, ಬೆನ್ಝೀನ್ ಡೈಅಜೋನಿಯಂ ಕ್ಲೋರೈಡ್ ಅಂತ ಕರಿತೀವಿ ನಾವು. ಸೊ ಬೆನ್ಝೀನ್ ಫಾರ್ಮ್ ಇದು, ಡೈಅಜೋನಿಯಂ ಅಂದರೆ 2 ನೈಟ್ರೋಜನ್ ಗ್ರೂಪ್ ಇದೆ. ಸೊ ತ್ರಿಬಲ್ ಬಾಂಡ್ N ಯಾವಾಗಲೂ ನೈಟ್ರೋಜನಿಗೆ 4 ಬಾಂಡ್ ಇದ್ದಾಗ ಪ್ಲಸ್ ಚಾರ್ಜ್ ಬರ್ತದೆ. ಸೊ ಇದನ್ನು ಕರೆಕ್ಟ್ ರಿಪ್ರೆಸೆಂಟೇಷನ್ ಹೀಗಾದರೂ ಮಾಡ್ಬೋದು ಅಥವಾ ಹೀಗಾದರೂ ಮಾಡ್ಬೋದು, ತೋರಿಸ್ತೀನಿ ನೋಡಿ ಇಲ್ಲಿ. ಸೊ ಹೀಗಾದರೂ ಮಾಡ್ಬೋದು, ಹೇಗೆ N2 ಪ್ಲಸ್ Cl ಮೈನಸ್. ಸೊ ಬಟ್ ಯಾವುದು ರಾಂಗ್ ಅಂತಂದರೆ ಈ ರೀತಿ ಮಾಡಿದರೆ ರಾಂಗ್ ಆಗ್ತದೆ. ಈ ರೀತಿ ಮಾಡಿದರೆ ಹೇಗೆ, N2 ಬಾಂಡ್ ಮಾಡಿ ಬಾಂಡ್ Cl ಬರೀತೀರಿ, ರಾಂಗ್ ಇದು. ಬಾಂಡ್ ಫಾರ್ಮೇಷನ್ ಆಗೋದು, ಇಟ್ ಇಸ್ ಅ ಸಾಲ್ಟ್, ರಿಮೆಂಬರ್ ಆಸ್ ದ ನೇಮ್ ಇಂಡಿಕೇಟ್ಸ್. So benzene diazonium salt is going to form N plus triple bond NCl. So NCl minus. So idu minus, idu plus. Benzene diazonium chloride is going to form. So plus NaCl and H2O is going to form. So this we call it as diazotization reaction. Idu ನಾವು ಎನಿಲೀನಿಗೆ ಬರೀಬಹುದು. ಸೊ ವೆರಿ ಇಂಪಾರ್ಟೆಂಟ್. ಡೈಅಜೋಟೇಷನ್ ಅಂತ ಕೇಳಿದಾಗ ಎನಿಲೀನೇ ನಾವು ಎಕ್ಸಾಂಪಲ್ನ ಕೊಡಬೇಕಾಗ್ತದೆ. ಐ ಹೋಪ್ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಇದನ್ನು ಶೇರ್ ಮಾಡಿ, ಡೆಫಿನೆಟ್ಲಿ ಹೆಲ್ಪ್ ಆಗ್ತದೆ ಬೋರ್ಡ್ ಎಕ್ಸಾಮ್ ಬಗ್ಗೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ದ ವಿಡಿಯೋ, ಶೇರ್ ದ ವಿಡಿಯೋ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣಂತೆ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋ ಜೊತೆ. ಅಲ್ಲಿವರೆಗೂ ಬಾಯ್ ಬಾಯ್.